ಯಾಕೆಂದ್ರೆ ಒಂದು ಕರೆಕ್ಟಾಗಿ ನಮಗೊಂದು ಐಡಿಯಾ ಸಿಗುತ್ತೆ. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದರ ಹಿಂದಿನ ವಿಡಿಯೋದಲ್ಲಿ ನೀವೇ ಗಮನಿಸಿದ್ರಲ್ಲೋ, ಒಂದು ಜೈಹೋ ಒಂದು ಟೊಮೊಟೊ ತೋಟ ಬಂದು ಯಾವ ರೀತಿ ವೈರಸ್ ಇಲ್ಲದೆ ಇತ್ತು ಅಂತ. ಸೊ ಈಗ ವೈರಸ್ ಇಲ್ಲದೆ ಇರೋ ತೋಟ ನೋಡಿದ್ದೀರಾ. ಈಗ ವೈರಸ್ ಇರೋಂಥ ತೋಟಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ ಲೀಫ್ ಕರ್ಲು ಈ ರೀತಿಯಾದ ವೈರಸ್ ಇದೆ, ಮತ್ತೆ ಎಲ್ಲೋ ಒಂದು ಸ್ವಲ್ಪ ಮೊಸಾಯಿಕ್ ವೈರಸ್ ಇದೆ ಸ್ನೇಹಿತರೆ. ಇಲ್ಲಿ ಗಮನಿಸ್ಬೋದು. ಈಗ ಈ ಬೆಳೆಗೆ ಬಂದು ಎಷ್ಟು ದಿನ ಆಗಿದೆ ಮತ್ತೆ ರೈತರ ಅಭಿಪ್ರಾಯ ಎಲ್ಲ ತಿಳ್ಕೊಳ್ಳೋಣ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಬಂದು ವೈರಸ್ ಗಂತಾನೆ ಒಂದು ಔಷಧಿ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಂಪ್ನಿ ಅವರು ಬಂದಿರ್ತಾರೆ. ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು, ಮತ್ ಆಮೇಲೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು, ಈಗ ಆಲ್ರೆಡಿ ಇನ್ಫೆಕ್ಟ್ ಆಗಿರೋ ತೋಟದಲ್ಲಿ ಇದೀರಲ್ವಾ, ಸೊ ಇದಕ್ಕೆ ಸ್ಪ್ರೇ ಮಾಡಾದ್ಮೇಲೆ ಇನ್ನ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ವಿಡಿಯೋ ಮಾಡೋಣ ಸ್ನೇಹಿತರೆ. ಸೊ ಇವತ್ತು ಬೇಸಿಕ್ ಇವತ್ತು ಏನು ಒಂದು ಔಷಧಿ ಕೊಡಕ್ ಬಂದಿದ್ದಾರೆ, ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಯಾವ ತರ ತೋಟಕ್ಕೆ ಕೊಡ್ತಾ ಇದಾರೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಮುಖಾಂತರ ಕೊಡೋಣ ಅಂತ ಬಂದಿರೋದು. ಬನ್ನಿ ಇನ್ನಷ್ಟು ಮಾಹಿತಿಗೆ ವಿಡಿಯೋಗೆ ಹೋಗೋಣ ಸ್ನೇಹಿತರೆ. ಈಗ ರೈತರ ಹತ್ರ ಮಾತಾಡೋಣ, ರೈತರ ತೊಂದರೆ ತಿಳ್ಕೊಂಡು ಅದಾದ್ಮೇಲೆ ಔಷಧಿ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್? ನನ್ನ ಹೆಸರು ಪ್ರಶಾಂತ್ ಅಂತ. ನಮ್ಮೂರು ಬಂದು ಬೇಲಹಳ್ಳಿ. ಸರ್, ಈಗ ಟೊಮೊಟೊ ಬೆಳೆ ಬಂದು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ ಸರ್, 10 ವರ್ಷದಿಂದ ಮಾಡ್ತಾರೆ. ಇತ್ತೀಚೆಗೆ ಒಂದ್ 2 ವರ್ಷದಿಂದ ವೈರಸ್ ತೊಂದರೆ ಜಾಸ್ತಿನೇ ಇದೆ. ಸೊ ಏನ್ ಸರ್ ಇದು ಕಂಟ್ರೋಲ್ ಆಗ್ತಾ ಇದೆಯಾ ಅಥವಾ ಯಾವ ರೀತಿ ಸರ್? ಈಗ ನೋಡಿದ್ರೆ ಬೇಸಿಗೆದಲ್ಲಿ ಬರ್ತಾ ಇತ್ತು, ಈಗ ಮಳೆಗಾಲದಲ್ಲೂ ವೈರಸ್ ತೊಂದರೆ ಕಾಡ್ತಾ ಇದೆ. ಸೊ ನೀವು ಇಷ್ಟು ದಿನ ಯಾವ ರೀತಿ ಮಾಡ್ತಾ ಇದ್ರಿ? ಸೊ ಏನ್ ಕಂಟ್ರೋಲ್ ಏನಾದ್ರು ಇದೆಯಾ ಅದರಲ್ಲಿ ಅಂತ? ಸರ್, ಈಗ ಸಿಂಜೆಂಟಾ ಕಂಪ್ನಿ ದೊಡ್ಡ ದೊಡ್ಡ MNC ಕಂಪನಿಗಳಿದಾವಲ್ಲ, ಅವರೆಲ್ಲ ವರ್ಷಕ್ಕೆ ಒಂದು 2 ಔಷಧಿಗಳು ರಿಲೀಸ್ ಮಾಡ್ತಾನೆ ಇದಾರೆ. ಹೌದು, ಬಟ್ ಅದನ್ನು ಹೊಡೆದ್ರು ಸಹ ವೈರಸ್ ಕಂಟ್ರೋಲ್ ಬರ್ತಾ ಇಲ್ಲ. ಈಗ ಜಾಸ್ತಿನೇ ಆಗ್ತಾ ಇದೆ. ಈಗ ಅದಕ್ಕೆ ನಾನು ಏನಂತ ಹೇಳಿದ್ರೆ, ಈಗ ವೈರಸ್ ಬಂದಿರುವಂತ ಗಿಡಗಳನ್ನ ಕೆಲವೊಂದು ವಿಡಿಯೋ ತಗೊಂಡಿರ್ತೀನಿ. ಸೊ ಈಗ ಬಂದು ಈಗ ನೆಕ್ಸ್ಟ್ ಒಂದು ಕಂಪ್ನಿಯವರು ನಿಮ್ಮ ಹತ್ರ ಬಂದಿದ್ದಾರೆ, ಅವ್ರ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ನಿಮ್ಗೆ ಏನೇನ್ ರಿಸಲ್ಟ್ ಬೇಕಾಗಿರುತ್ತೆ ಸರ್ ಈಗ ಮೈನ್ ಆಗಿ? ಸರ್, ನಮ್ಗೆ ಏನಿಲ್ಲ, ಸಕಿಂಗ್ ಪೆಸ್ಟ್ ಇದಾವಲ್ಲ, ಟ್ರಿಪ್ಸ್, ವೈಟ್ ಪ್ಲೇ, ಅದು ಜಾಸಿಡ್ಸ್ ಅದು ಕಂಟ್ರೋಲ್ ಆಗ್ಬೇಕು. ಪ್ಲಸ್ ಇದು ವೈರಸ್ ಅದು ಎಲೆ ಮರ್ಚ್ಕೊಂಡಿರುತ್ತಲ್ಲ, ಫೋಲ್ಡ್ ಆಗಿರುತ್ತೆ, ಅದು ರಿಲೀಸ್ ಆಗ್ಬೇಕು. ಓಕೆ ಸರ್, ಈಗ ಬಂದು ಇವಾಗ ಕಂಪ್ನಿಯವ್ರು ಇದಾರಲ್ವಾ, ಕಂಪ್ನಿಯವ್ರ ಜೊತೆ ನೀವೇ ಡೈರೆಕ್ಟ್ ಆಗಿ ನಿಮ್ಗಿರೋ ತೊಂದರೆನ ಮತ್ತೆ ಅದು ಯಾವ ರೀತಿ ಅವ್ರ ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಅಂತೆಲ್ಲ ಅಪ್ಡೇಟ್ ತಗೊಳ್ಳಿ. ಸೊ ಅದನ್ನ ರೈತರಿಗೆ ನಾವು ಮುಟ್ಟಿಸ್ತೀರಿ. ಓಕೆ, ಬನ್ನಿ ಸ್ನೇಹಿತರೆ ಹೋಗೋಣ ಈಗ. ಸರ್ ನಮಸ್ತೆ. ನೀವು ಅವ್ರನ್ನ ಕೇಳಿ ಸರ್, ನಿಮ್ ಡೌಟ್ಸ್ ಮತ್ತೆ ಇದೆಲ್ಲ. ಸರ್, ಈಗ ನೀವು ಸರ್ ನಮಸ್ಕಾರ, ನನ್ನ ಹೆಸರು ಶೈಲೇಶ್. ನಾನು ಖುಷಿ ಕ್ರಾಪ್ ಕೇರ್ ಕಂಪ್ನಿಯಿಂದ ಬಂದಿದ್ದೀನಿ, ಬ್ಯಾಂಗ್ಳೂರು. ಸೊ ನಮ್ದು ಧನ್ವಂತ್ರಿ ಮತ್ತೆ ಶ್ರೀಕರ ಅಂದ್ಬಿಟ್ಟು 2 ಪ್ರಾಡಕ್ಟ್. ಧನ್ವಂತ್ರಿ ಬಂದು ವೈರಸ್ಗೆ, ಶ್ರೀಕರ ಬಂದು ಆಲ್ ಸೆಕಿಂಗ್ ಪೇಸ್ಟ್ಗೆ ವರ್ಕ್ ಆಗುತ್ತೆ. ಸೊ ಇದು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ವೈರಸ್ಗೆ. ಸೊ ಇಟ್ಸ್ 100% ನ್ಯಾಚುರಲ್ ಪ್ರಾಡಕ್ಟ್. ಸೊ ಇವಾಗ ಒಂದ್ಸತಿ ಅವ್ರು ಕೇಳಿದ್ರೆ ನಾನು ಸರ್, ಓಕೆ, ನೀವು 2 ಪ್ರಾಡಕ್ಟ್ ಕೊಟ್ಟಿದ್ದೀರಲ್ಲ, ಹೌದು. ಇದು ಏನಕ್ಕೆ ಯೂಸ್ ಆಗುತ್ತೆ? ಸೊ ಇದು ಬಂದು ಆಲ್ ಸೆಕಿಂಗ್ ಪೇಸ್ಟ್ ಯೂಸ್ ಆಗುತ್ತೆ ಸರ್. ಶ್ರೀಕರ ವೈಟ್ ಫ್ಲೈ, ಮೀಲಿ ಬಗ್, ಬ್ಲಾಕ್ ಟ್ರಿಪ್ಸ್ ಎಲ್ಲ ಹೋಗುತ್ತೆ ಅದರಲ್ಲಿ. ಶ್ರೀಕರ. ಓಕೆ, ನೆಕ್ಸ್ಟ್ ಸರ್ ಇದು ಧನ್ವಂತ್ರಿ ವೈರಸ್ಗೆ ಸರ್. ಯಾವ ತರ ಇದು ಪ್ರಿವೆಂಟಿವ್ ಕ್ಯೂರೇಟಿವ್? ಸರ್ ಪ್ರಿವೆಂಟಿವ್ ಆಗುತ್ತೆ, ಕ್ಯೂರೇಟಿವ್ ಆಗುತ್ತೆ. ಪ್ರಿವೆಂಟಿವ್ ಆದ್ರೆ 1 ml ಸ್ಪ್ರೇ ಮಾಡಬೇಕು, ಕ್ಯೂರೇಟಿವ್ ಆದ್ರೆ 2 ml ಸ್ಪ್ರೇ ಮಾಡಬೇಕು. ಪ್ರಿವೆಂಟಿವ್ ಆದ್ರೆ ನೀವು ಎವ್ರಿ 15 ಡೇಸ್ಗೆ 1 ml ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಬರೋದು 80 to 90% ವೈರಸ್ ಅವಾಯ್ಡ್ ಆಗುತ್ತೆ ಆಕ್ಚುಲಿ ನಿಮ್ಗೆ. ಯಾಕೆಂದ್ರೆ ನಿಮ್ಗೂ ಗೊತ್ತು, ಈ ವೆಕ್ಟರ್ಸ್ ಇಂದ ನಿಮ್ಗೆ ವೈರಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಹೆಂಗ್ ಬರುತ್ತೆ ವೈರಸ್ ಗೊತ್ತಿಲ್ಲ ಆಕ್ಚುಲಿ. pH ಲೆವೆಲ್ ಇಂದ ಬಂದಿರ್ಬೋದು, ಸಾಯಿಲ್ ಇಂದ, ಸೊ ಎಲ್ಲಿಂದ ಅಟ್ಯಾಕ್ ಆಗಿರುತ್ತೆ ನಿಮ್ಗೆ. ಇದು ಬಂದು ಕಂಪಲ್ಸರಿ ಕ್ಯೂರೇಟಿವ್ ಮಾಡಬೇಕು ಅಂದ್ರೆ 2 ಸ್ಪ್ರೇಸ್ ಮಾಡಲೇಬೇಕು. ಧನ್ವಂತ್ರಿ ವಿತ್ ಶ್ರೀಕರ ಕಾಂಬಿನೇಷನ್ ಅಲ್ಲಿ ಹೋಗಿ, ಇಲ್ಲ ನೀವು ಸಕಿಂಗ್ ಪೇಸ್ಟ್ ಜೊತೆ ಒಂದು ಸ್ಪ್ರೇ ಮಾಡ್ಕೊಂಡು ಬೇಕು ಅಂದ್ರೆ ಧನ್ವಂತ್ರಿ ಒಂದನ್ನು ಸ್ಪ್ರೇ ಮಾಡ್ಬೋದು ನೀವು ಆಕ್ಚುಲಿ. ಇದನ್ನ ಟೂ ಟೈಮ್ಸ್ ನೀವು ಸ್ಪ್ರೇ ಮಾಡಲೇಬೇಕು. ಈಗ ಒಂದ್ಸತಿ ಸ್ಪ್ರೇ ಮಾಡ್ಬೇಡ, 8 ದಿನಕ್ಕೆ ಇನ್ನೊಂದ್ಸತಿ ಕಂಪಲ್ಸರಿ ಧನ್ವಂತ್ರಿನೇ ಸ್ಪ್ರೇ ಮಾಡಬೇಕು ಸರ್. ಅವಾಗ ಇದೊಂದು ಮಾತ್ರ, ಅದು ಬೇಡವಾ? ಇಲ್ಲ, ಫಸ್ಟ್ ಸ್ಪ್ರೇಗೆ ನೀವು 2 ಸ್ಪ್ರೇ ಮಾಡಬೇಕು. ಫಸ್ಟ್ ಸ್ಪ್ರೇಗೆ ಇವಾಗ ರಸ ಹೀರೋ ಕೀಟಗಳು ಕಂಟ್ರೋಲ್ ಆಗುತ್ತೆ, ಜೊತೆಗೆ ವೈರಸ್ ಏನು ಕಾಸ್ ಮಾಡ್ತಾ ಇರ್ತದೆ ಅದು ಅಲ್ಲಿಗೆ ಗ್ರೋತ್ ನ ನಿಲ್ಸುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೇಳಿ ಸರ್. ಸೊ ಇದು 2 ಸ್ಪ್ರೇ ಮಾಡಬೇಕು ಕಂಪಲ್ಸರಿ. ಸಿಲಿಕಾನ್ ಸ್ಪ್ರೆಡರ್ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಅಂತ ಹೇಳ್ಬಿಡಿ ಸರ್. ಸರ್ ಇದು ವೆಟ್ಟಿಂಗ್ ಏಜೆಂಟ್, ನಾರ್ಮಲ್ ವೆಟ್ಟಿಂಗ್ ಏಜೆಂಟ್, ಗಮ್. ಇದು ಪರ್ಟಿಕ್ಯುಲರ್ ಕಂಪನಿದೆ ಯೂಸ್ ಮಾಡಬೇಕು? ಇಲ್ಲ, ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು ಸರ್. ಸಿಂಜೆಂಟಾ ಇದು ನಾವು ಸಿಂಜೆಂಟಾ ಕೊಟ್ವಿ, ಅದು ಚೆನ್ನಾಗಿದೆ ಕ್ವಾಲಿಟಿ ಅಂದ್ಬಿಟ್ಟು.
ನಿಮ್ಗೆ ಯಾವ ಕಂಪ್ನಿ ಬೇಕಾದ್ರೂ ನಿಮ್ಮಲ್ಲಿ ಯಾವ್ದು ಇದ್ರೂ ಅದು ಯೂಸ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಓಕೆ ಸರ್, ಈಗ ಇನ್ನೇನಾದ್ರು ಡೌಟ್ ಇದ್ರೆ ಈಗ ಸ್ಪ್ರೇ ಮಾಡಬೇಡಿ. ನಿಮ್ಗೇನಾದ್ರು ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಾನು ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಕಲ್ಲೂ ಬರ್ತೀನಿ, ಆದ್ಮೇಲೆ ಇನ್ನೊಂದು ವೀಕಲ್ಲಿ ವಿಸಿಟ್ ಮಾಡ್ತೀನಿ ಸರ್. ಇದು ಆಮೇಲೆ ಈಗ ಸಾಯಂಕಾಲ 4 ಗಂಟೆ ಮೇಲೆ ಮಾಡ್ಕೊಂಡ್ರೆ ವಾಸಿ ಸರ್ ಯಾವತ್ತಿದ್ದು. ಅದೇ ಮಳೆ ಬಂದ್ರೆ ರೈನಿ ಸೀಸನ್ ಅಲ್ಲ, ರೈನಿ ಸೀಸನ್ ಅದನ್ನು ಈಗ ಮಳೆ ಇದೆ ಅಂತೆ, ಅದೇ ಅದರಿಂದ ಹೊಡೆದ್ರೆ ವೇಸ್ಟ್ ಆಗುತ್ತೆ, ರಿಸಲ್ಟ್ ಗೊತ್ತಾಗಲ್ಲ. ಸೊ ಇಲ್ಲ ಅಂದ್ರೆ ಒಂದು 2-3 days ಬಿಟ್ಟೆ ಸ್ಟಾರ್ಟ್ ಮಾಡಿ ಅಷ್ಟೇ. ಅದೇ ನಾಳೆ ನಾವು ರೋಗ ಇದೆ, ಹಾ ಬೂದಿ ರೋಗ ಎಲ್ಲ, ಹಾ ಪೌಲ್ಟ್ರಿ ಮಿಲ್ಡ್ಯೂ ಇದೆ, ಅದಕ್ಕೆ ಔಷಧಿ ಸ್ಪ್ರೇ ಮಾಡ್ಬಿಟ್ಟು ನೆಕ್ಸ್ಟ್ ಹಂಗ್ ಮಾಡಿ ಬೆಟರ್ ಆಕ್ಚುಲಿ. ನಾವು ಯಾವತ್ ಸ್ಪ್ರೇ ಮಾಡ್ತೀರೋ ನಿಮ್ಗೆ ಕಾಲ್ ಮಾಡಿ ಹೇಳ್ತೀವಿ. ಓಕೆ, ಹಂಗೆ ಮಾಡಿ. ರವಿ ಅವರು ಕಾಲ್ ಮಾಡಿ ಹೇಳಿದ್ರೆ ಹಾ, ನಿಮ್ಗೆ ಇದಾಗುತ್ತೆ ಅಷ್ಟೇ. ಸರ್ ಇವಾಗ ಇದು ಎಷ್ಟು 2 ಲೀಟರ್ ಆಗ್ತದ? 125 120 ಲೀಟರ್. ನಮ್ಗೆ ಇನ್ನೊಂದ್ 100 ಲೀಟರ್ ಬೇಕಾಗ್ತದಲ್ಲ ಸರ್? ಸರ್ ಈಗ ನಾನ್ ಅಲ್ಲ, ನೀವು ಕಾಸು ಕೊಟ್ಟು ತಗೊಂತೀರ್ ಬೇಕಾದ್ರೆ 100 ಲೀಟರ್ ಹಂಗಂತಲ್ಲಣ್ಣ, ಡೆಮೋ ಕೊಡ್ತಾ ಇರೋದು. ಇವಾಗ ಡೆಮೋ ಕೊಡ್ತಾ ಇರೋದು. ಇವಾಗ ನೀವು ಅರ್ಧಕ್ಕೆ ಹೊಡಿತೀರಿ, ಇನ್ನ ನನ್ಗೆ ಅರ್ಧಕ್ಕೆ ನನಗ್ ರಿಸಲ್ಟ್ ನಾವು ನೋಡ್ಬೇಕು ಅನ್ಬೇಕು. ಸರಿ ಸರಿ. ಆಮೇಲೆ ಬೇಕಿದ್ರೆ ನೀವು ನಿಮ್ದು ಇದ್ರಲ್ಲಿ ನೋಡ್ರಿ, ಒಂದು ಸ್ಪ್ರೇ ನಿಮ್ಗೆ ಅಕ್ಷಯ ಪೆಸ್ಟಿಸೈಡ್ಸ್ ಅಲ್ಲಿ ಸಿಗುತ್ತೆ, ನೀವು ತಗೊಂಬಂದ್ ಹೊಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನೇನಾದ್ರು ಅವರೇ ಕೊಡಂಗಿದ್ರೆ ಅವ್ರ ಹತ್ರ ಇಲ್ಲ ಅಕ್ಷಯ ಹಂಗಿದ್ರೆ ಸರಿ. ಡೈರೆಕ್ಟ್ ನಿಮ್ಮ ಹತ್ರನೇ ಸಿಗುತ್ತೆ. ಇಲ್ಲ ಸರ್, ಅಕ್ಷಯ ನಾವು ಅಲ್ಲೇ ಔಷಧಿ ನಾವು ಯಾವಾಗ್ಲೂ ಅಲ್ಲೇನೆ. ಅಕ್ಷಯ ಸರ್. ಜಂಪು 0.4 ಗ್ರಾಮ್. ಸ್ನೇಹಿತರೆ ನೋಡಿದ್ರಲ್ವಾ? ಸೊ ಇವಾಗ ಈ ರೀತಿಯಲ್ಲಿ ಇರುವಂತ ಲೀಫ್ ಕರ್ಲ್ ಗಿಡ ನೆಕ್ಸ್ಟ್ ಯಾವ ರೀತಿ ಆಗುತ್ತೆ, ಮತ್ತೆ ಫಾರ್ಮರ್ ಹತ್ರನೇ ಅವ್ರ ಪ್ರಾಡಕ್ಟ್ ಬಗ್ಗೆ ರಿಸಲ್ಟ್ ನ ನಾವು ತಗೋಣ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಫಾರ್ಮರ್ನ ಬಿಟ್ಬಿಟ್ಟು ನಾವೇ ಯಾವ್ದೋ ಒಂದ್ ಕಡೆ ವಿಡಿಯೋ ಮಾಡಿಸ್ಬಿಟ್ರೆ ಅದೊಂಥರ ತಪ್ಪು ಅನ್ಸುತ್ತೆ. ಸೊ ಫಾರ್ಮರು ಬಂದು ನೆಕ್ಸ್ಟ್ ಸ್ಪ್ರೇ ಮಾಡಿದ್ದಾದ್ಮೇಲೆ ಫೀಡ್ಬ್ಯಾಕು, ಈಗ ಇದರಲ್ಲೇ ಈ ಒಂದು ವಿಸ್ತೀರ್ಣದಲ್ಲಿ ಅರ್ಧಕ್ಕೆ ಇವಾಗ ಕೊಟ್ಟಿರುವಂತ ಔಷಧಿನ ಸ್ಪ್ರೇ ಮಾಡ್ತಾರೆ, ಇನ್ನು ಅರ್ಧಕ್ಕೆ ನಾರ್ಮಲ್ ಆಗಿ ಕೆಮಿಕಲ್ ಯಾವ್ದು ಹೊಡಿತಾ ಇದ್ರು ಅದನ್ನ ಸ್ಪ್ರೇ ಮಾಡ್ತಾರೆ. ಸೊ ಎರಡಕ್ಕೂ ಇರೋ ವ್ಯತ್ಯಾಸನ ಬಂದು ಇನ್ನು ನೆಕ್ಸ್ಟ್ ಒಂದು 7 ದಿನ ಆದ್ಮೇಲೆ ಮತ್ತೆ ಇನ್ನೊಂದು 7 ದಿನ ಆದ್ಮೇಲೆ ಎರಡು ಸತಿ ಸ್ಪ್ರೇ ಮಾಡಕ್ ಹೇಳಿದಾರೆ. ಸೊ ಅದಾದ್ಮೇಲೆ ರಿಸಲ್ಟ್ ಯಾವ ರೀತಿ ಇರುತ್ತೆ ವ್ಯತ್ಯಾಸ, ಈ ಕಡೆ ಕೆಮಿಕಲ್ ಮಾಡಿರೋದಕ್ಕೆ ಮತ್ತೆ ಇವರು ಪ್ರಾಡಕ್ಟ್ ಕೊಟ್ಟಿರೋದು ಮಾಡಿರೋದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಆಗ ಮುಂದಿನ ದಿನಗಳಲ್ಲಿ ನಮ್ಗೇನಾದ್ರು ಚೆನ್ನಾಗಿ ಯೂಸ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಇದನ್ನ ಯೂಸ್ ಮಾಡ್ಕೊಬಹುದು. ಯಾಕಂತ ಹೇಳಿದ್ರೆ ನಾವು ಪರೀಕ್ಷೆ ಮಾಡಿದ್ರೆ ಏಕಾಏಕಿ ಇದು ಚೆನ್ನಾಗಿದೆ ಯೂಸ್ ಮಾಡ್ರಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಈ ಒಂದು ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ರೈತರಿಗೆ ಇಂಥ ಒಂದು ಸ್ವಲ್ಪ ಮಾಹಿತಿಗಳನ್ನೆಲ್ಲ ರೀಚ್ ಆಗೋ ಥರ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಸ್ನೇಹಿತರೆ.